ಫ್ಲೋರೈಡ್ ಅನ್ನೋದು ನಮ್ಮ ಜಾಯಿಂಟ್ಗಳನ್ನು, ಸ್ಪೈನಲ್ ಕಾರ್ಡ್, ನಮ್ಮ ಬೆನ್ನು ಮೂಳೆಯನ್ನು ಅಫೆಕ್ಟ್ ಮಾಡುತ್ತೆ, ಜಾಯಿಂಟ್ ಕೀಲುಗಳನ್ನು ಅಫೆಕ್ಟ್ ಮಾಡುತ್ತೆ. ಫ್ಲೋರೈಡ್ ವಾಟರ್ ಏನಿದೆ, ಈ ವಾಟ್ರು ಕೆಲವೊಂದು ಭಾಗದಲ್ಲಿ ಈ ಸಮಸ್ಯೆ ಇದ್ರೂ ಕೂಡ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಲವರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದ್ರ ಡಿಫ್ರೆನ್ಸ್ ಏನು? ಸೊ ಇವೆರಡನ್ನ ಕಂಪೇರ್ ಮಾಡಿದಾಗ ಇವ್ರ ಮಕ್ಕಳ ಯೂರಿನ್ನಲ್ಲಿ ಈ ಫ್ಲೋರೈಡು ಹೆಚ್ಚಾಗಿ ಹುಣಸೆಹಣ್ಣು ತಗೊಳ್ಳುವ ಮಕ್ಕಳಲ್ಲಿ ಫ್ಲೋರೈಡ್ 37% ಅಧಿಕ ಎಕ್ಸ್ಕ್ರಿಷನ್. ರಕ್ತದಲ್ಲಿ ಸೇರ್ಕೊಂಡಾಗ ಅನೀಮಿಯಾ ಮತ್ತು ನಮ್ಮ ಇಮ್ಯುನಿಟಿ ಮೇಲೆ ವ್ಯತ್ಯಾಸ ಮಾಡುತ್ತೆ. ಅಥವಾ ಇಮ್ಯುನಿಟಿನ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು, ಕಡಿಮೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ಸ್ವಾರಸ್ಯ ನ್ಯೂಸ್. ನಾನು ತ್ಯಾಗರಾಜ್ ಅರಸ್. ವೀಕ್ಷಕರೇ, ವೈದ್ಯ ಲೋಕದ ಒಂದಷ್ಟು ಸ್ವಾರಸ್ಯಕರ ವಿಚಾರಗಳು ಮತ್ತೆ ಅಲ್ಲಿನಂತ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಲುಪಿಸುವಂತ ಕೆಲಸನ ಇವತ್ತು ಈ ಒಂದು ಇಂಟರ್ವ್ಯೂ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಇವತ್ತು ನಾನು ಸೋಮೇಶ್ವರ ಹಾಸ್ಪಿಟಲ್ ಅಂದ್ರೆ ಗೌರಿಬಿದನೂರು ನಗರದಲ್ಲಿರುವಂತಹ ಹೆಸರಾಂತ ಹಾಸ್ಪಿಟಲ್ ಸೋಮೇಶ್ವರ ಹಾಸ್ಪಿಟಲ್. ಸೊ ಇಲ್ಲಿಗೆ ನಾನು ಬಂದಿದ್ದೇನೆ. ಮುಖ್ಯವಾಗಿ ಇಲ್ಲಿನ ಒಂದು MD ಹಾಗೂ ಆರ್ಥೋಪೆಡಿಕ್ ಸರ್ಜನ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಡಾಕ್ಟರ್ ವಿರೂಪಾಕ್ಷ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಒಂದು ಇಂಟರ್ವ್ಯೂದಲ್ಲಿ ವಿರೂಪಾಕ್ಷ ಡಾಕ್ಟರ್ ಮುಖಾಂತರ ಒಂದಷ್ಟು ಹೆಲ್ತ್ ಟಿಪ್ಸ್ ಮತ್ತೆ ಇವತ್ತು ಎವಲ್ಯೂಷನ್ ಏನೇನು ಆಗ್ತಿದೆ ಒಂದು ಮೆಡಿಸಿನ್ ವಿಚಾರದಲ್ಲಿ, ಮತ್ತೆ ಡಾಕ್ಟರ್ಸ್ ಏನೇನೆಲ್ಲ ಒಳಗುಟ್ಟುಗಳಿದಾವೆ ಅನ್ನೋ ವಿಚಾರಗಳನ್ನ ನಿಮ್ಗೆ ತಿಳಿಸುವಂತ ಪ್ರಯತ್ನ ಈ ಒಂದು ಇಂಟರ್ವ್ಯೂದಲ್ಲಿ ಮಾಡ್ತೀನಿ. ಮೊದಲನೇದಾಗಿ ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್, ಸೋಮೇಶ್ವರ ಹಾಸ್ಪಿಟಲ್ ಇವತ್ತು ಒಂದು ಮಟ್ಟದ ಒಂದು ನೇಮ್ ಇದೆ ಗೌರಿಬಿದನೂರಲ್ಲಿ ಕೂಡ. ಸೊ ಹೇಗೆ ಅನಿಸ್ತಿದೆ ಸೋಮೇಶ್ವರ ಹಾಸ್ಪಿಟಲ್? ಚೆನ್ನಾಗಿದೆ ಅನ್ಸುತ್ತೆ. ಸರ್, ಮುಖ್ಯವಾಗಿ ಈ ಭಾಗದಲ್ಲ ವಿಚಾರಗಳನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡೋದಂದ್ರೆ ಸರ್ ಈ ಭಾಗದಲ್ಲಿ ಅಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅತಿ ಹೆಚ್ಚು ಫ್ಲೋರೈಡ್ ನೀರಿನ ಒಂದು ಸಮಸ್ಯೆನ ಎದುರಿಸ್ತಾ ಇರುವಂತದ್ದು ಇಲ್ಲಿನ ಒಂದು ಜನಗಳು. ಸೊ ಫ್ಲೋರೈಡ್ ವಿಚಾರವಾಗಿ ತಾವು ಮಾತಾಡೋದಾರೆ ಸರ್, ಯಾಕೆ ಈ ಭಾಗದಲ್ಲಿ ಫ್ಲೋರೈಡ್ ಜಾಸ್ತಿ ಆಗಿದೆ ಮತ್ತೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಈ ಒಂದು ವಾಟರ್ ಸಮಸ್ಯೆಯಿಂದ ಅಂತ? ಹೌದು, ಇದು ಫ್ಲೋರೈಡ್ ಅನ್ನೋದು ನಮ್ಮ ಕಾಣದ ಶತ್ರು ಅಂತಂದೇ ಹೇಳ್ಬೋದು, ಇನ್ವಿಸಿಬಲ್ ಎನಿಮಿ ಅಂತಂದೇ ಹೇಳ್ಬೋದು. ಎಸ್ಪೆಷಲಿ ನಮ್ಮ ಭಾಗದಲ್ಲಿ ಇದರ ಪ್ರಮಾಣ ತುಂಬ ಜಾಸ್ತಿ ಇದೆ. ಒಂದು ನಾರ್ಮಲ್ ಲೆವೆಲ್ಗಿಂತಲೂ 5 ಪಟ್ಟು ಜಾಸ್ತಿ ನಮ್ಮ ಸುತ್ತಮುತ್ತ ಭಾಗಗಳಲ್ಲಿ ಬೋರ್ವೆಲ್ ನೀರಿನಲ್ಲಿ ಕಂಡುಬರುತ್ತೆ. ಈ ಫ್ಲೋರೈಡ್ ಅನ್ನೋದು ನಮ್ಮ ಜಾಯಿಂಟ್ಗಳನ್ನು, ಸ್ಪೈನಲ್ ಕಾರ್ಡ್ ಮತ್ತು ನಮ್ಮ ಮಾಂಸಗಳನ್ನು ಎಲ್ಲವನ್ನು ಅಫೆಕ್ಟ್ ಮಾಡುತ್ತೆ. ನಮ್ಮ ಬೆನ್ನು ಮೂಳೆಯನ್ನು ಅಫೆಕ್ಟ್ ಮಾಡುತ್ತೆ, ಜಾಯಿಂಟ್ ಕೀಲುಗಳನ್ನು ಅಫೆಕ್ಟ್ ಮಾಡುತ್ತೆ ಮತ್ತು ಮಾಂಸಖಂಡಗಳನ್ನು ಅಫೆಕ್ಟ್ ಮಾಡುತ್ತೆ. ಮುಖ್ಯವಾಗಿ ಈ ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚು ಮಾಡುತ್ತೆ. ಅಂದರೆ ಅದು ಅವಶ್ಯಕತೆ ಇಲ್ಲದೆ ಇರೋದಕ್ಕಿಂತ ಹೆಚ್ಚಿನ ಸಾಂದ್ರತೆ ಆಗುತ್ತೆ. ಇದರಿಂದ ನಮ್ಮ ಮೂಳೆಗಳ ಒಂದು ಬಯೋಮೆಕ್ಯಾನಿಕ್ಸು ಸ್ವಲ್ಪ ಬದಲಾವಣೆ ಆಗುತ್ತೆ. ಬೆನ್ನು ಮೂಳೆಯಲ್ಲಿ ಈ ಕ್ಯಾಲ್ಸಿಯಂ ಡೆಪೋಸಿಷನ್ ಆಗುತ್ತೆ ಲಿಗಾಮೆಂಟ್ಗಳಲ್ಲಿ ಮತ್ತು ಸಾಫ್ಟ್ ಟಿಶ್ಯೂಗಳಲ್ಲಿ. ಈ ರೀತಿ ಎಲ್ಲ ಆಗೋದ್ರಿಂದ ಪ್ಲಸ್ ಈ ಮೂಳೆಗಳ ರೀಮಾಡೆಲಿಂಗ್ನಲ್ಲಿ ಇದು ಅಡಚಣೆ ಮಾಡುತ್ತೆ. ಸೊ ರೀಮಾಡೆಲಿಂಗ್ ಸರಿಯಾಗಿ ಆಗದೆ ಹೋದಾಗ ನಮ್ಮ ಸ್ಪೈನಲ್ ಕೆನಾಲ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದರ ಅಗಲ. ಸೊ ಹೀಗಾದಾಗ ನಮ್ಮ ಸ್ಪೈನಲ್ ಕಾರ್ಡ್ ಬರುತ್ತಲ್ಲ, ಸೊ ಬೆನ್ನು ಹುರಿ, ಅದು ನಮ್ಮ ಮಿದುಳಿನಿಂದ ಬರುವಂತಹ ಬೆನ್ನು ಹುರಿ ನಮ್ಮ ಸಂವೇದನೆಗಳನ್ನ ನಮ್ಮ ಎಲ್ಲ ಭಾಗಗಳಿಗೆ ತೊಗೊಂಬರೋದು ಈ ಒಂದು ಕೆಲಸ ಮಾಡುತ್ತಲ್ಲ, ಅದರ ಮೇಲೆ ಒತ್ತಡವನ್ನು ಮಾಡುತ್ತೆ. ಮೈಲೋಮಾ ಅಂತ ಹೇಳ್ತೀವಿ, ಸ್ಪೈನಲ್ ಕಾರ್ಡ್ ಮೈಲೋಮಾ, ಸರ್ವೈಕಲ್ ಮೈಲೋಪತಿ ಅಂತ ಹೇಳ್ತೀವಿ. ಸ್ಪೈನಲ್ ಕಾರ್ಡ್ನ ಕೆಲವೊಂದು ಭಾಗಗಳನ್ನು ಇದು ತೊಂದರೆ ಕೊಡುತ್ತೆ. ಇದರಿಂದ ನಮಗೆ ಮುಖ್ಯವಾಗಿ ನರಗಳ ತೊಂದರೆ ಕಂಡು ಬರುತ್ತೆ. ಎರಡನೇದಾಗಿ ಇದು ಈ ರೀತಿ ಆದಾಗ ಒಂದು ಸಣ್ಣ ಒಂದು ಆಕ್ಸಿಡೆಂಟ್ ಆದರೂ ಸಾಕು, ಮೇಜರ್ ಸ್ಪೈನಲ್ ಕಾರ್ಡ್ ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಮೂಳೆಗಳು ತುಂಬಾ ಸೆನ್ಸಿಟಿವ್ ಒಂದು ಪ್ರಾಬ್ಲಮ್ಗೆ ಬಂದ್ಬಿಡುತ್ತೆ. ಚಿಕ್ಕ ಪುಟ್ಟ ಗಾಯಗಳಾದ್ರೂ ಅಥವಾ ಏನಾದ್ರೂ ಬಿದ್ರೂ ಕೂಡ ಮೂಳೆಗಳು ಸಡನ್ ಏನಾಗುತ್ತೆ ಅಂದ್ರೆ ಈ ಬೆನ್ನು ಹುರಿಗೆ ಸುತ್ತಲೂ ಸಾಕಷ್ಟು ಜಾಗ ಇರೋದಿಲ್ಲ. ಈ ರೀತಿ ಇದ್ದಾಗ ಅದು ಒಂದು ಸಣ್ಣ ಒಂದು ಸ್ಪೆಷಲಿ ಸರ್ವೈಕಲ್ ಸ್ಪೈನ್ ಸಣ್ಣ ಒಂದು ಆಕ್ಸಿಡೆಂಟ್ ಆದರೂ ಕೂಡ ನಮ್ಮ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆನೂ ಇರುತ್ತೆ. ಸೊ ಇಂಥ ಒಂದು ಮೇಜರ್ ಪ್ರಾಬ್ಲಮ್ಗಳನ್ನು ಕೂಡ ಇದು ಉಂಟು ಮಾಡುತ್ತೆ. ನನಗೆ ಬರ್ತಿರೋಂಥ ಇನ್ನೊಂದು ಮಾಹಿತಿ ಅಂದರೆ ಈ ಒಂದು ಏನು ಫ್ಲೋರೈಡ್ ವಾಟರ್ ಏನಿದೆ, ಈ ವಾಟ್ರು ಕೆಲವೊಂದು ಭಾಗದಲ್ಲಿ ಈ ಸಮಸ್ಯೆ ಇದ್ರೂ ಕೂಡ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೆಲವರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದ್ರ ಡಿಫ್ರೆನ್ಸ್ ಏನು, ಮತ್ತೆ ಆ ಹುಣಸೆ ಹಣ್ಣಿಗೂ ಮತ್ತೆ ಫ್ಲೋರೈಡ್ ವಾಟರ್ಗೆ ಏನು ಲಿಂಕು ಅಂತ? ಹೌದು, ಇದು ಏನಂದ್ರೆ ನಾವೆಲ್ಲರೂ ನನ್ನ ಅಬ್ಸರ್ವೇಷನಲ್ಲಿ ನಿಮ್ಗೆ ಹೇಳ್ತೀನಿ. ನಾವು ಚಿಕ್ಕನ್ನಲ್ಲಿದ್ದಾಗ ನಾವು ಒಂದೇ ಹಳ್ಳಿನಲ್ಲಿ ಹುಟ್ಟಿ ಬೆಳೆದಿರೋರು, ಒಂದೇ ಬೋರ್ವೆಲ್ ನೀರನ್ನು ಕುಡಿತಾ ಇರೋರು. ನಮ್ಮಲ್ಲಿ ಕೆಲವರಿಗೆ ಈ ಫ್ಲೋರೈಡ್ ನಮ್ಮ ಹಲ್ಲನ್ನು ಮೊದಲಿಗೆ ನಾವು ಅಫೆಕ್ಟ್ ಮಾಡೋದು ನಮ್ಮ ಹಲ್ಲುಗಳನ್ನು. ಸೊ ನಾವು ಚಿಕ್ಕನ್ನಲ್ಲಿದ್ದಾಗ ನಾವು ಕೆಲವು ಮಕ್ಕಳಲ್ಲಿ ಹಲ್ಲುಗಳೆಲ್ಲ ಚೆನ್ನಾಗಿರ್ತಿದ್ವು, ಇನ್ನು ಕೆಲವು ಮಕ್ಕಳಲ್ಲಿ ಹಲ್ಲುಗಳು ಬಿಳಿ ಪ್ಯಾಚಸ್, ಅದು ಫ್ಲೋರೋಸಿಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ನಾವೆಲ್ಲರೂ ಒಂದೇ ಬೋರ್ವೆಲ್ ನೀರನ್ನೇ ಕುಡಿತೀವಿ, ಒಂದೇ ಥರದ್ದು ಇದನ್ನೇ ಒಂದೇ ಊರಲ್ಲೇ ಇರೋರು.
ಕೆಲವರಿಗೆ ಅದು ಅಫೆಕ್ಟ್ ಮಾಡುತ್ತೆ, ಕೆಲವರಿಗೆ ಅಫೆಕ್ಟ್ ಮಾಡೋದಿಲ್ಲ. ಇದು ಕಾರಣ ಏನು ಅಂತ ಹೇಳಿದ್ರೆ ನಾವು ತಿನ್ನೋ ಆಹಾರದ ಶೈಲಿ ಆಗಿರುತ್ತೆ. ಕೆಲವರು ಮನೆಗಳಲ್ಲಿ ಸೊಪ್ಪು ತರಕಾರಿ ಕಾಳುಗಳು ಯಥೇಚ್ಛವಾಗಿ ಬಳಸ್ತಾರೆ. ಅವುಗಳಲ್ಲಿರೋ ಮೆಗ್ನೀಷಿಯಮ್ಮು, ಜಿಂಕ್, ಕಾಪರ್, ಸೆಲಿನಿಯಂ ಇವೆಲ್ಲ ಕೂಡ ಯಥೇಚ್ಛವಾಗಿ ನಮಗೆ ಸಿಕ್ಕಿದಾಗ ಈ ಫ್ಲೋರೈಡ್ನಿಂದ ಬರುವಂತಹ ಸೈಡ್ ಎಫೆಕ್ಟ್ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ಕೆಲವರು ಹುಣಸೆ ಹಣ್ಣನ್ನು ಹೆಚ್ಚಾಗಿ ಬಳಸ್ತಾರೆ. ಹುಣಸೆ ಹಣ್ಣು ಏನು ಮಾಡುತ್ತೆ ಅಂತಂದ್ರೆ ಈ ಫ್ಲೋರೈಡನ್ನು ಮೂತ್ರದ ಮುಖಾಂತರ ಹೊರ ಹಾಕುತ್ತೆ. ಅಲ್ಲಿ ಅದು ಪ್ಯೂರಿಫೈ ಮಾಡುತ್ತೆ. ಹೌದು. ಸೊ ಇದು ಒಂದು ಸಣ್ಣ ಒಂದು ರಿಸರ್ಚ್ ಮಾಡಿದ್ದಾರೆ ICMRನವರು, ಒಂದು ಸ್ಟ್ಯಾಂಡರ್ಡ್ ಅಸೋಸಿಯೇಷನ್ ಅದು. ಸೊ ಅವರು 2004ರಲ್ಲಿ ಒಂದು ಸಣ್ಣ ಒಂದು ರಿಸರ್ಚ್ ಮಾಡಿದ್ರು. ಒಂದು 15 ಜನ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಒಂದು ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಗ್ರೂಪ್ಗೆ ಹುಣಸೆ ಹಣ್ಣು ಒಂದು 10 ಗ್ರಾಮ್ ಹುಣಸೆ ಹಣ್ಣು ಮಧ್ಯಾಹ್ನದ ಊಟದಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದು ಗ್ರೂಪ್ಗೆ ಹುಣಸೆ ಹಣ್ಣು ಕೊಟ್ಟಿಲ್ಲ. ಸೊ ಇವೆರಡನ್ನ ಕಂಪೇರ್ ಮಾಡಿದಾಗ ಇವ್ರ ಮಕ್ಕಳ ಯುರಿನ್ನಲ್ಲಿ ಈ ಫ್ಲೋರೈಡು ಹೆಚ್ಚಾಗಿ ಹುಣಸೆ ಹಣ್ಣು ತಗೊಳ್ಳುವ ಮಕ್ಕಳಲ್ಲಿ ಫ್ಲೋರೈಡ್ 37% ಅಧಿಕ ಎಕ್ಸ್ಕ್ರಿಷನ್ ಆಗಿದೆ. ಹುಣಸೆ ಹಣ್ಣು ತಗೊಳ್ದಿರೋ ಮಕ್ಕಳಲ್ಲಿ ಅಷ್ಟೇ ಇದೆ, ಮುಂಚೆ ಎಷ್ಟು ಆಗ್ತಾ ಇರುತ್ತೋ ಅಷ್ಟೇ ಇರುತ್ತೆ. ಸೊ ಅಷ್ಟೇ ಅಲ್ಲ, ಇವರು ಬೇರೆ ಏನಾದ್ರು ಮಿನರಲ್ಸ್ ಲಾಸ್ ಆಗ್ತಾ ಇದೆಯಾ ಅಂತಂದು ಚೆಕ್ ಮಾಡಿದ್ದಾರೆ. ಈಗ ಮೆಗ್ನೀಷಿಯಮು, ಪೊಟ್ಯಾಷಿಯಮ್ಮು, ಜಿಂಕ್ ಇವೆಲ್ಲನೂ ಚೆಕ್ ಮಾಡಿದಾಗ ಇವ್ಯಾವುದು ಕೂಡ ಏನು ಕಾಪರು ಇವೆಲ್ಲ ನಾರ್ಮಲ್ ಆಗಿ ಹಾಗೇ ಇದೆ. ಅವುಗಳ ಎಕ್ಸಿಷನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಹಾಗಾಗಿ ಇದು ಹುಣಸೆ ಹಣ್ಣು ಒಂದು ಒಳ್ಳೆ ರೀತಿಯಲ್ಲಿ ಫ್ಲೋರೈಡ್ ಇರೋರಿಗೆ ಸಹಾಯ ಮಾಡಿದೆ ಅಂತ. ಬಟ್ ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ರಿಸರ್ಚ್ ಮಾಡಿದ್ರೆ ನಮಗೆ ಅದ್ರ ಬಗ್ಗೆ ಇನ್ನಷ್ಟು ಒಂದು ನಂಬಿಕೆ ಬಂದಿರೋದು. ಅವರು ಒಂದು ಸಣ್ಣ ಮಟ್ಟದ ಒಂದು ರಿಸರ್ಚ್, ಅದು ರ್ಯಾಂಡಮೈಸ್ ಅಂದರೆ ಒಂದು 2 ಗ್ರೂಪ್ ಮಾಡಿ ಕಂಪೇರ್ ಮಾಡಿದ್ದಾರೆ. ಅದು ಒಳ್ಳೆ ರಿಸರ್ಚ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗೇ ಇರುತ್ತೆ. ಬಟ್ ತುಂಬ ಸಣ್ಣ ಪ್ರಮಾಣದ ರಿಸರ್ಚ್ ಆಗಿದೆ. ಹಾಗಾಗಿ ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ನಮ್ಗೆ ಅದ್ರ ಬಗ್ಗೆ ಒಂದು ಒಳ್ಳೆ ಒಂದು ನಂಬಿಕೆ ಬಂದಿತ್ತು, ಅದ್ರ ಬಗ್ಗೆ ವಿಚಾರ ತಿಳಿತಾ ಇತ್ತು, ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಇತ್ತು. ಈಗ ಈ ಒಂದು ವಾಟರ್ ಸಮಸ್ಯೆಯಿಂದ ಬಳಲ್ತಿರೋಂಥ ಒಂದು ಪ್ರದೇಶಗಳು, ಮುಖ್ಯವಾಗಿ ಈಗ ನಮಗೊಂದು ರಿಸರ್ಚ್ ಪ್ರಕಾರ ಒಂದು 16 ಒಂದು ಜಿಲ್ಲೆಗಳಲ್ಲಿ ಸೊ ಈ ಒಂದು ಪ್ರಾಬ್ಲಮ್ಸ್ ಇದೆ ಅಂತ ನಾವು ಕೇಳ್ಪಟ್ಟು. ಸೊ ಮುಖ್ಯವಾಗಿ ಈ ಒಂದು ಸಮಸ್ಯೆಯಿಂದ ಜನ ಪಾರಾಗಬೇಕಂದ್ರೆ ಯಾವ ರೀತಿಯ ಒಂದು ಮಾರ್ಗಸೂಚಿಗಳನ್ನ ತಗೊಂಡ್ರೆ ಅಥವಾ ಯಾವ ರೀತಿಯ ಹೆಲ್ತ್ ಟಿಪ್ಸ್ನ ತಗೊಂಡ್ರೆ ಉತ್ತಮ ಅಂತ ಸರ್? ಈಗಾಗಲೇ ಸರ್ಕಾರನೂ ಕ್ರಮ ತಗೊಂಡಿದೆ. RO ವಾಟರ್ ಪ್ಯೂರಿಫಿಕೇಶನ್ ಪ್ಲಾಂಟ್ಸ್ ಎಲ್ಲ ಕಡೆ ಹಾಕಿದ್ದಾರೆ. ಕಳೆದ 7-8 ವರ್ಷಗಳಿಂದ ಇದರ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ RO ಫಿಲ್ಟರು ತುಂಬ ಎಫೆಕ್ಟಿವ್ ಆಗಿ ಫ್ಲೋರೈಡ್ನ ರಿಮೂವ್ ಮಾಡುತ್ತೆ. ಸೊ ನಮಗೆ ಸೇಫ್ ಆಗಿರೋ ವಾಟರ್ನ ಕೊಡುತ್ತೆ. ಬಟ್ ಇದರ ಈಗ 7-8 ವರ್ಷಗಳಿಂದ ಇದು ನಮಗೆ ಸಿಕ್ಕಿರೋದು. ಬಟ್ ಅದಕ್ಕೆ ಮುಂಚೆ ನಾವೆಲ್ಲ ಎಕ್ಸ್ಪೋಸ್ ಆಗಿಬಿಟ್ಟಿದ್ದೀವಿ. ಅದ್ರದ್ದು ಎಫೆಕ್ಟ್ ಇರುತ್ತೆ. ಮುಖ್ಯವಾಗಿ RO ವಾಟರ್ ಕುಡಿಯೋದ್ರಿಂದ ಫ್ಲೋರೈಡ್ ಖಂಡಿತ ಅದು ಫ್ಲೋರೈಡ್ ಲೆವೆಲ್ ಕಡಿಮೆ ಆಗಿದೆ. ಎರಡನೇದು, ಈಗ ಆಲ್ರೆಡಿ ಅದು ಎಕ್ಸ್ಪೋಸ್ ಆಗಿರೋದ್ರಿಂದ ಅದ್ರ ಜೊತೆ ಈಗ ಇನ್ನು ಹೊಸ ಸಮಸ್ಯೆಗಳು ಉಟ್ಕೊಂಡಿದ್ದಾವೆ. ಏನಂದ್ರೆ ಹೆವಿ ಮೆಟಲ್ಸ್. ಸೊ ಹೆವಿ ಮೆಟಲ್ಸ್ ಎಲ್ಲಿಂದ ಬರ್ತಿದೆ? ಹೆವಿ ಮೆಟಲ್ಸ್ ಉದಾಹರಣೆ ಲೆಡ್, ಆರ್ಸೆನಿಕ್, ಕ್ಯಾಡ್ಮಿಯಂ, ಈ ತರದ ಹೆವಿ ಮೆಟಲ್ಸ್, ಮರ್ಕ್ಯುರಿ, ಇವೆಲ್ಲ. ಸೊ ಮುಖ್ಯವಾಗಿ ನಾವು ಪೊಲ್ಯೂಷನ್ ಇಂದ ಲೆಡ್ ಸಿಗುತ್ತೆ, ಏರ್ ಪೊಲ್ಯೂಷನ್ ಇಂದ. ಮತ್ತು ಈ ಇಂಡಸ್ಟ್ರಿಯಲ್ ಎಫ್ಲೂಯೆನ್ಸ್ ತಂದೆಲ್ಲಂದರಲ್ಲೇ ಸುರಿತಾರೆ, ಅದು ನೀರಿಗೆ ಹೋಗುತ್ತೆ, ಅದನ್ನೇ ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಇದು ಕೂಡ ಇವತ್ತಿನ ದಿವಸ ನಮ್ಮ ಈ ಫ್ಲೋರೈಡ್, ಈಗ ಆಲ್ರೆಡಿ ನಾವು ತಗೊಂಡಿದ್ದ ಫ್ಲೋರೈಡ್ ಜೊತೆ ಸೇರಿ ನಮ್ಮಲ್ಲಿ ಹಲವಾರು ಆರೋಗ್ಯದ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ತಾ ಇದ್ದಾವೆ. ರೈಟ್ ಫ್ರಮ್ ಶುಗರ್, ಡಯಾಬಿಟಿಸ್ ಇಂದ ಹಿಡಿದು ಕೀಲುಗಳು ಎಷ್ಟು ಈಗ 32-40 ವರ್ಷದವ್ರಿಗೆಲ್ಲಾನು 28 ವರ್ಷದವ್ರಿಗೆ ಕೂಡ ನಾನು ಆರ್ಥರೈಟಿಸ್, ಮೊಣಕಾಲು ಆರ್ಥರೈಟಿಸ್ ಇರೋರನ್ನ ನೋಡ್ತಾ ಇದ್ದೀನಿ. ತುಂಬಾ ಜನ, ಒಂದೆರಡಲ್ಲ, ತುಂಬಾ ಜನನೇ ಈ ತರ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದಕ್ಕೆ ಇದು ಒಂದು ಕಾರಣ ಆಗಿದೆ. ಇನ್ನು ಹೆವಿ ಮೆಟಲ್ ವಿಚಾರವಾಗಿ ನಾವು ಬರೋದಾದ್ರೆ, ಈಗ ಇತ್ತೀಚೆಗೆ ತರಕಾರಿಗಳಲ್ಲಿ ಅತಿ ಹೆಚ್ಚು ನಮಗೆ ಮೆಟಲ್ ಅಂಶಗಳು ಕಂಡು ಬರ್ತದೆ ನಾವು ತಿಳ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಈ ಮೆಟಲ್ ಅಂಶಗಳನ್ನ ಮನುಷ್ಯ ತಗೊಳ್ಳೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ? ಹೌದು, ಇದು ಹೆವಿ ಮೆಟಲ್ಸು ಸ್ವಲ್ಪ ಮಟ್ಟಿಗೆ ನಾವು ಸೊಪ್ಪು ತರಕಾರಿಗಳಲ್ಲೂ ನಾವು ಇವತ್ತಿನ ದಿವಸ ನೋಡಬಹುದು. ಅದನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಹಲವು ಸಿಸ್ಟಮ್ಗಳನ್ನು ಇದು ಅಫೆಕ್ಟ್ ಮಾಡುತ್ತೆ. ಅದು ನಾವು ಸೇವಿಸಿದ ತಕ್ಷಣ ಅದು ನಮ್ಮ ದೇಹದಲ್ಲಿ ರಕ್ತದಲ್ಲೇ ಚಲನೆ ಆಗಿ ಇರೋದಿಲ್ಲ. ಅದರ ಟಾರ್ಗೆಟ್ ಆರ್ಗನ್ಸ್ಗೆ ಹೋಗಿ, ಟಿಶ್ಯೂಸ್ಗೆ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ನಮ್ಮ ನರ್ವಸ್ ಟಿಶ್ಯೂ ಅಂದರೆ ನರಗಳ ಸಿಸ್ಟಮ್ನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ನರಗಳ ಉರಿ, ಕಾಲು ಉರಿ ಬರೋದು, ಜೊಂಬ್ ಬರೋದು, ಈ ಥರ ಸಮಸ್ಯೆಗಳನ್ನು ಮಾಡುತ್ತೆ. ಮತ್ತು ರಕ್ತದಲ್ಲಿ ಸೇರ್ಕೊಂಡಾಗ ಅನೀಮಿಯಾ ಮತ್ತು
ನಮ್ಮ ಇಮ್ಯುನಿಟಿ ಮೇಲೆ ವ್ಯತ್ಯಾಸ ಮಾಡುತ್ತೆ. ಅಥವಾ ಇಮ್ಯುನಿಟಿನ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಎರಡು ಪಾಸಿಬಿಲಿಟೀಸ್. ಜಾಸ್ತಿ ಆದಾಗ ಜಾಯಿಂಟ್ಗಳು ನೋವು, ಆಸ್ತಮಾ, ಈ ಥರ ಹಲವಾರು ಬೇರೆ ಬೇರೆ ರೀತಿಯ ಚರ್ಮದ ತೊಂದರೆಗಳು ಇವೆಲ್ಲ ಬರ್ತವೆ. ಕಡಿಮೆ ಆದರೆ ಇನ್ಫೆಕ್ಷನ್ಸು, ಈ ಥರದ ಪ್ರಾಬ್ಲಮ್ಗಳು ಬರ್ತವೆ. ಮತ್ತು ಮೂಳೆಗಳು, ಜಾಯಿಂಟ್ಸು ಇವುಗಳು ಕೂಡ ಅಫೆಕ್ಟ್ ಮಾಡುತ್ತೆ. ನಮ್ಮ ಮಾಂಸದ ಆರೋಗ್ಯವನ್ನು, ಅದರಲ್ಲಿರೋ ಮೈಟೊಕಾಂಡ್ರಿಯಾ, ನಮ್ಮ ಜೀವಕೋಶದಲ್ಲಿ ಪ್ರತಿಯೊಂದು ಜೀವಕೋಶದಲ್ಲೂ ನಮಗೆ ಎನರ್ಜಿ ಸಿಗೋದು ಮೈಟೊಕಾಂಡ್ರಿಯಿಂದ, ATP ಉತ್ಪತ್ತಿಯಾಗೋದು. ಆ ಮೈಟೊಕಾಂಡ್ರಿಯಾದ ಕಾರ್ಯಕ್ಷಮತೆಯನ್ನು ಅಡಚಣೆ ಮಾಡುತ್ತೆ ಈ ಹೆವಿ ಮೆಟಲ್ಸ್, ಇನ್ಕ್ಲೂಡಿಂಗ್ ಫ್ಲೋರೈಡ್ ಕೂಡ. ಸೊ ಇದರಿಂದ ನಮಗೆ ಮೆಟಬಾಲಿಕ್ ಡಿಸಾರ್ಡರ್ ಕೂಡ ಉತ್ಪತ್ತಿ ಆಗುತ್ತೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂತಂದರೆ, ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂತ ಹೇಳಿದರೆ ಸಕ್ಕರೆ ಕಾಯಿಲೆ, ಥೈರಾಯ್ಡ್ ಪ್ರಾಬ್ಲಮ್ಮು, ಎಲ್ಲ ಹಲವಾರು ತೊಂದರೆಗಳು ಎಲ್ಲವೂ ಕೂಡ ಈ ಒಂದು ಸಮಸ್ಯೆಗಳಲ್ಲಿ ಇದರಲ್ಲಿ ಸೇರ್ಕೊಳ್ಳುತ್ತೆ. ಇದನ್ನ ಒಂದು ರೀತಿಯಲ್ಲಿ ಲೋ ಗ್ರೇಡ್ ಇನ್ಫ್ಲಮೇಷನ್ ಅಂತಂದು ಹೇಳ್ತೀವಿ. ಸೊ ಲೋ ಗ್ರೇಡ್ ಇನ್ಫ್ಲಮೇಷನ್ನ ಟ್ರಿಗರ್ ಮಾಡುತ್ತೆ ಈ ಎಲ್ಲವೂ ಕೂಡ. ಈಗ ಜನ ಜಾಸ್ತಿ ಪೌಷ್ಟಿಕ ಆಹಾರಗಳನ್ನ ಸೇವಿಸ್ಬೇಕಂದ್ರೆ ಹೆಚ್ಚು ಡಿಪೆಂಡ್ ಆಗೋದು ಹಣ್ಣು ತರಕಾರಿ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತದೆ. ಸೊ ಮಿಡಲ್ ಕ್ಲಾಸ್ ಇಂದ ಹೋಗೋದು ಹೈಯರ್ ಕ್ಲಾಸ್ ವರ್ಗು. ಸೊ ಈ ತರ ಪೌಷ್ಟಿಕಾಂಶ ಕೊಡುವಂತ ಆಹಾರಗಳಲ್ಲಿ ಜಾಸ್ತಿ ಈ ತರ ಸಮಸ್ಯೆಗಳಿದ್ರೆ ಜನ ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಕನ್ಫ್ಯೂಷನ್ ಲೆವೆಲ್ ಬಂದ್ಬಿಡ್ತಾರೆ. ಸೊ ಹೆಂಗೆ ಮತ್ತೆ ಸರ್ವೈವಲ್ ಅಂತ? ಈಗ ಇವತ್ತಿನ ದಿನ ಸೊಪ್ಪು, ತರಕಾರಿ, ಹಣ್ಣುಗಳಲ್ಲೂ ಕೂಡ ಈ ಹೆವಿ ಮೆಟಲ್ಸ್ ಎಲ್ಲ ಇರೋದ್ರಿಂದ, ಆದರೂ ಕೂಡ ಅದರಲ್ಲಿ ನಮಗೆ ಉಪಯೋಗ ಇರುವಂತಹ ಮಿನರಲ್ಸ್ ಕೂಡ ಇದ್ದಾವೆ. ನಾವು ಅದನ್ನ ಬಳಸೋ ರೀತಿಯನ್ನು ಬದಲಾಯಿಸ್ಕೋಬೇಕಾಗುತ್ತೆ. ಬೇರೆ ದಾರಿ ಇಲ್ಲ, ಇದ್ದಾವೆ, ಅವೆಲ್ಲ ಇರುತ್ತೆ. ಅದನ್ನು ಬಳಸೋ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ನಾವು ಸೊಪ್ಪು, ತರಕಾರಿಗಳು ಏನಾದರೂ ತರ್ತೀವಿ, ಅದನ್ನು ಮೊದಲು ಎಲ್ಲ ಸ್ವಚ್ಛ ಮಾಡ್ತೀವಿ. ಮೇಲ್ಗಡೆ ಇರೋ ಧೂಳು ಎಲ್ಲ ಎಲ್ಲ ಡಸ್ಟ್ ಎಲ್ಲ ಹೋಗೋ ಹಾಗೆ ಕ್ಲೀನಾಗಿ ತೊಳಿತೀವಿ. ಎರಡನೇ ಸಲ ಏನು ಮಾಡಬೇಕು, ಅದನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಹಚ್ಬಿಟ್ಟು ಸ್ವಲ್ಪ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ವಿನೆಗರ್ ಅಥವಾ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿದಾಗ ಒಂದು ಸ್ವಲ್ಪ ಪ್ರಮಾಣದ ಒಂದಷ್ಟು ಹೆವಿ ಮೆಟಲ್ಸ್ ಸರ್ಫೇಸಲ್ಲಿರೋವಂಥದ್ದನ್ನು ನಾವು ತೆಗೆದಾಕ್ಬೋದು. ಆದರೆ ಡೀಪಾಗಿರೋದನ್ನು ನಾವು ತೆಗಿಯೋಕ್ಕಾಗೋದಿಲ್ಲ. ಅಂದರೆ ಟಿಶ್ಯೂ ಒಳಗಡೆ ಇರೋದನ್ನು ಸ್ವಲ್ಪ ಮಟ್ಟಿಗೆ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು. ಎರಡನೇದು, ಈ ಸೊಪ್ಪು ತರಕಾರಿಗಳನ್ನು ನಾವು ತುಂಬ ಹೊತ್ತು ಕುಕ್ ಮಾಡಬಾರ್ದು. ಸೊಪ್ಪುಗಳನ್ನು ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ, ಅದರಲ್ಲಿರೋ ಪೋಷಕಾಂಶಗಳು ಇವು ಕೆಲವೆಲ್ಲ ಫ್ಲೇವೋನಾಯ್ಡ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಅವೆಲ್ಲ. ಸೊ ನಮ್ಮ ವಿಟಮಿನ್ ಸಿ, ಬೀಟಾ ಕ್ಯಾರೋಟಿನಾಯ್ಡ್ಸ್ ಇವೆಲ್ಲ ನಮ್ಮ ದೇಹದಲ್ಲಿರುವ ಇನ್ಫ್ಲಮೇಷನ್, ಲೋ ಗ್ರೇಡ್ ಇನ್ಫ್ಲಮೇಷನ್ನ ಫೈಟ್ ಮಾಡ್ತವೆ. ಇವುಗಳ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ಯಾವಾಗ ನಾವು ಜಾಸ್ತಿ ಹೊತ್ತು ಬಾಯ್ಲ್ ಮಾಡ್ತೇವೆ. ನಾವು ಏನು ಮಾಡಬೇಕು ಅಂದರೆ, ಈ ಸೊಪ್ಪು ತರಕಾರಿಗಳು, ಮುಖ್ಯವಾಗಿರೋ ಸೊಪ್ಪು ತರಕಾರಿಗಳನ್ನು 2 ರಿಂದ 3 ನಿಮಿಷ ಸಾಕು. ಈಗ ಪಾಲಕ್ ಸೊಪ್ಪನ್ನು 2 ನಿಮಿಷ ಬಾಂಡ್ಲಿ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಫುಲ್ಲು ಅದು ಬಾಳ್ಸ್ಕೊಂಡೇ ಹೋಗ್ಬಿಟ್ಟಿರುತ್ತೆ. 2 ನಿಮಿಷ ಸಾಕು ಅದನ್ನು ಕುಕ್ಕಿಂಗ್ ಮಾಡೋಕ್ಕೆ. ನಾವು ಅದನ್ನು 5-10 ನಿಮಿಷ ಬಾಯ್ಲ್ ಮಾಡ್ತಾ ಹೋದರೆ ಅದರಲ್ಲಿರೋ ಮಿನರಲ್ಸ್ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಅದ್ರಲ್ಲಿ ಮುಖ್ಯವಾಗಿರೋ ಕೆಲವು ಆ್ಯಂಟಿ ಆಕ್ಸಿಡೆಂಟ್ಸ್, ಫ್ಲೇವೋನಾಯ್ಡ್ಸ್ ಅವೆಲ್ಲವೂ ಕಳ್ಕೊಂಡ್ಬಿಡ್ತೀವಿ. ಸೊ ಇದರಿಂದ ನಮ್ಮ ಪೌಷ್ಟಿಕತೆ ಇನ್ನಷ್ಟು ಕಡಿಮೆ ಆಗುತ್ತೆ. ಸೊ ಅದನ್ನು ನಾವು ಕುಕ್ಕಿಂಗ್ ವಿಧಾನಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಸೊಪ್ಪುಗಳನ್ನು ಮ್ಯಾಕ್ಸಿಮಮ್ಮು ಒಂದು 3 ರಿಂದ 5 ನಿಮಿಷ ಅಥವಾ ನೋಡ್ಕೋಬೇಕು ನಾವು ಯಾವುದು ಎಷ್ಟು ಮಟ್ಟಿಗೆ ಸ್ವಲ್ಪ ಇದಾಗಿದೆ ಅಂತ. ಅದ್ರ ಪೂರ್ತಿ ಅದರ ಬಣ್ಣ ಎಲ್ಲ ಕಂಪ್ಲೀಟ್ ಚೇಂಜ್ ಆಗೋ ಥರ ಬಾಯ್ಲ್ ಮಾಡಬಾರ್ದು. ಸೊ ಆ ಥರ ಮಾಡೋದ್ರಿಂದ ಇದನ್ನು ನಾವು, ಎರಡನೇದು, ಆದಷ್ಟು ಬೇಗ ಫ್ರೆಶ್ ಆಗಿರೋದನ್ನು ತಂದು ಬೇಗ ಅದನ್ನು ಕುಕ್ಕಿಂಗ್ ಅದನ್ನು ಸೇವನೆ ಮಾಡಬೇಕು. ಇಟ್ಕೊಂಡು ಅಥವಾ ಇಟ್ಟರು ಫ್ರಿಡ್ಜಲ್ಲಿ ಇಟ್ಕೋಬೇಕು. ಹೊರಗಡೆ ಇಡೋದ್ರಿಂದ ಅದರ ನ್ಯೂಟ್ರಿಷನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗಾಗಲೇ ಕೆಲವು ರಿಸರ್ಚ್ಗಳು ಏನು ಹೇಳುತ್ತೆ ಅಂದರೆ, ನಾವು 30-40 ವರ್ಷಗಳ ಹಿಂದೆ ಬೆಳೆಯೋ ಬೆಳೆಗಳಿಗೂ ಇವತ್ತು ನಾವು ಬೆಳೀತಾ ಇರೋ ಬೆಳೆಗಳಲ್ಲಿ ಪೋಷಕಾಂಶದ ಮಟ್ಟ ಕಡಿಮೆ ಆಗಿದೆ ಅಂತೆ. ಈವನ್ ಕಾಳುಗಳಲ್ಲಿ ಕೂಡ ಪ್ರೋಟೀನ್ ಲೆವೆಲ್ ಕಡಿಮೆ ಆಗಿದೆ. ಹೆಚ್ಚು ಕಡಿಮೆ 1 ಗ್ರಾಮಿಂದ 2 ಗ್ರಾಮ್ವರೆಗೂ ಪ್ರೋಟೀನ್ ಕಡಿಮೆ ಆಗಿದೆ ಅಂತ. ಸೊ ಇದೆಲ್ಲ ರಿಸರ್ಚ್ ಮುಖಾಂತರ ಗೊತ್ತಾಗಿರೋ. ಅಷ್ಟೇ ಅಲ್ಲ, ಕೆಲವು ಹಣ್ಣು ಹಂಪಲುಗಳಲ್ಲಿರೋ ವಿಟಮಿನ್ಗಳು ಮತ್ತು ಕೆಲವು ಆ್ಯಂಟಿ ಆಕ್ಸಿಡೆಂಟ್ಗಳೆಲ್ಲ ಅದರ ಪ್ರಮಾಣನೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಹಾಗಂತೇಳಿ ಪೂರ್ತಿ ಅದನ್ನು ನಮಗೆ ಯೂಸ್ಲೆಸ್ ಆಗೋ ಥರ ಏನು ಕಡಿಮೆ ಆಗಿಲ್ಲ. ಸೊ ಅದನ್ನು ನಾವು ಸಾಧ್ಯವಾದಷ್ಟು ಇರೋದನ್ನಾದರೂ ಉಳಿಸ್ಕೊಳ್ಳೋ ರೀತಿಯಲ್ಲಿ ನಾವು ಬಳಸ್ಕೋಬೇಕು. ಸರ್, ತಾವು ಹೇಳ್ದಾಗೇನೆ ಈಗ ಹೆವಿ ಮೆಟಲ್ಸ್ ಇರ್ಬೋದು, ಫ್ಲೋರೈಡ್ ಸಮಸ್ಯೆ ಇರ್ಬೋದು, ಈಗ ಆಲ್ರೆಡಿ ಬಾಡಿ ಒಳಗಡೆ ಹೋಗಿರೋದ್ರಿಂದ, ಆಲ್ರೆಡಿ ವ್ಯಕ್ತಿ ಒಳಗಡೆ ಸೇರ್ಕೊಂಡಿರೋದ್ರಿಂದ, ಸೊ ಇದನ್ನ ಹೊರಗಡೆ ಹಾಕೋದಕ್ಕೆ ಅಥವಾ ಟ್ರೀಟ್ಮೆಂಟ್ ಏನಾದರೂ ಇದೆಯಾ ನಿಮ್ಮ ಬಳಿ ಅಥವಾ ಡಾಕ್ಟರ್ಸ್ನ ಒಂದು ಲೋಕದಲ್ಲಿ ಅಂತ? ಇದು ಒಳ್ಳೆ ಕ್ವಶನ್ನು. ಫ್ಲೋರೈಡ್ಗೆ ಆ ಥರದ್ದು ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಸೊ ನಾವೇನು ಮಾಡಬೇಕು ಅಂತಂದರೆ, ಅದರ ಲೆವೆಲನ್ನೇ ಕಡಿಮೆ ಮಾಡ್ಕೊಂಡು ಹೋಗಬೇಕು. ನಾವು ಸೇವನೆಯಲ್ಲೇ ಅದರ ಮಟ್ಟ ಕಡಿಮೆ ಮಾಡಬೇಕು. ಈಗಾಗಲೇ ನಾವು RO ವಾಟರ್
ಓಕೆ ಇದೆ, ಅದರಿಂದ ನಾವು ಬಚಾವಾಗಿರ್ತೀವಿ. ಎರಡನೇದು ಸ್ವಲ್ಪ ಮಟ್ಟಿಗೆ ಸೊಪ್ಪು ತರಕಾರಿಗಳಲ್ಲೂ ಇರುತ್ತೆ, ಅದನ್ನ ನಾವಿನ್ನೇನು ಮಾಡೋಕ್ಕಾಗೋದಿಲ್ಲ. ನಾವೇನು ಮಾಡಬೇಕು, ಅದರ ಎಫೆಕ್ಟನ್ನು ಕಡಿಮೆ ಆಗುವಂಥ ಬೇರೆ ಆಹಾರಗಳನ್ನು, ಬೇರೆ ಒಂದು ಪೌಷ್ಟಿಕಾಂಶಗಳನ್ನು ಸೇರಿಸ್ಕೋಬೇಕು. ನಾನು ಮೊದಲೇ ಹೇಳ್ದಾಗೆ ಈ ಬೀಟಾ ಕೆರೋಟಿನಾಯ್ಡ್ಸು, ವಿಟಮಿನ್ ಸಿ, ಮತ್ತು ಇನ್ನು ಕೆಲವು ಫ್ಲೇವೋನಾಯ್ಡ್ಸು, ಸೊಪ್ಪು ತರಕಾರಿಗಳಲ್ಲಿರೋ ಅಂಥ ಆ ಫ್ಲೇವೋನಾಯ್ಡ್ಸ್, ಆ ಅಂಶಗಳೆಲ್ಲ ನಮ್ಮ ದೇಹಕ್ಕೆ ಸೇರಿದಾಗ ಅದರ ಎಫೆಕ್ಟನ್ನು ಕಡಿಮೆ ಮಾಡುತ್ತೆ. ಎರಡನೇದು ನಾನು ಹೇಳ್ದಾಗೆ ಈ ಆಹಾರಗಳಲ್ಲಿ ಈ ಮಟ್ಟಿಗೆ ಅದನ್ನು ಇದು ಮಾಡ್ಕೊಂಡು ನಾವು ಕಡಿಮೆ ಮಾಡ್ಕೋಬೋದು. ಆದರೆ ಹೆವಿ ಮೆಟಲ್ಗಳಲ್ಲಿ ನಾವು ಅದರ ಎಫೆಕ್ಟನ್ನು ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆಯಿಂದನೂ ನಾವು ಕಡಿಮೆ ಮಾಡ್ಬೋದು, ಅದನ್ನು ಎಲಿಮಿನೇಟ್ ಮಾಡ್ಬೋದು. ಕಿಲೇಷನ್ ಥೆರಪಿ ಅಂತ ಇದೆ. ಓಕೆ ಆ ಒಂದು ಸೋಡಿಯಂ EDTA ಅಥವಾ ಕ್ಯಾಲ್ಶಿಯಂ EDTA ಅಂತ ಕೆಲವೊಂದು ಇಂಜೆಕ್ಷನ್ಸ್ ಎಲ್ಲ ಇದ್ದಾವೆ, ಅವು ಕೊಟ್ಟಾಗ ಅದು ಅದನ್ನು ದೇಹದಿಂದ ಯೂರಿನ್ ಮುಖಾಂತರ ಹೊರಗೆ ಹೋಗೋ ಹಾಗೆ ಮಾಡುತ್ತೆ. ಅದು ಕಿಲೇಷನ್ ಥೆರಪಿ ಅಂತ ಹೇಳ್ತೀವಿ. ಸೊ ಆ ಟ್ರೀಟ್ಮೆಂಟ್ಗಳಿದ್ದಾವೆ, ಅವನ್ನೆಲ್ಲ ಕೊಡಬಹುದು. ಅದರಿಂದ ಸ್ವಲ್ಪ ಆಗೋ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.